ಜಾತ್ರಾ ಮಹೋತ್ಸವದ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ 21,91,75,052 ರೂಪಾಯಿ ಆದಾಯ ಬಂದಿತ್ತು. 21,91,75,052 ರೂಪಾಯಿ ಆದಾಯ ಬಂದಿತ್ತು. ಈ ದಿನ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು 3,68,12,275 ರೂಪಾಯಿ ಆದಾಯ ಬಂದಿದೆ. ಒಟ್ಟು ಈ ಬಾರಿ ದೇವಾಲಯಕ್ಕೆ 25,59,87,327 ರೂಪಾಯಿ ಆದಾಯ ಸಂದಾಯವಾಗಿದೆ. ಜೊತೆಗೆ ಚಿನ್ನ 75 ಗ್ರಾಂ ಮತ್ತು ಬೆಳ್ಳಿ 1 kg 58 ಗ್ರಾಂ ಸಂದಾಯವಾಗಿದೆ. ಥ್ಯಾಂಕ್ ಯು. ಈ ದಿನ ಉಂಡಿ ಎಣಿಕೆಗಾಗಿ 300 ಜನ ಸಿಬ್ಬಂದಿಗಳು ಭಾಗವಹಿಸಿದ್ರು ಮತ್ತು 50 ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಉಂಡಿ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ. ಒಟ್ಟು 14 ಉಂಡಿಗಳನ್ನ ಇಡಲಾಗಿತ್ತು. ಎಕ್ಸ್ಟ್ರಾ ಇನ್ಕ್ಲೂಡಿಂಗ್ ಈ ಉಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು. ಈವರೆಗೆ ಫಿಸಿಕಲ್ ಉಂಡಿಯಾಗಿ 14 ಉಂಡಿ ಇತ್ತು. 14 ಉಂಡಿ ಕೂಡ ಎಣಿಕೆ ಮಾಡಲಾಗಿದೆ. ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು 15,71,000 ಆದಾಯ ಬಂದಿದೆ. ಇದು ಅಡಿಷನಲ್, ಅದು ಸಪರೇಟ್ ಅಕೌಂಟು, ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ 15,71,000 ಬಂದಿದೆ. ಥ್ಯಾಂಕ್ ಯು. ನಮ್ಮ ಹಾಸನಾಂಬ ಟೆಂಪಲ್ಗೆ 25,59,87,327 ರೂಪಾಯಿ ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ. ಕಳೆದ ಬಾರಿ 12,49,00,000 ಆದಾಯ ಬಂದಿತ್ತು. ಈ ಬಾರಿ ಆಲ್ಮೋಸ್ಟ್ ಡಬಲ್ಗಿಂತ ಡಬಲ್ ಆದಾಯ ಬಂದಿದೆ. ಇಲ್ಲ ಆ್ಯಡ್ ಮಾಡಿಲ್ಲ. ಮೊನ್ನೆ ಸಂಜೆ 5 ಗಂಟೆವರೆಗಿತ್ತು, ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ. 26,13,000 ಮೊನ್ನೆ ಸಚಿವರು ಏನು ಹೇಳಿದರು ಅದು ಕರೆಕ್ಟ್ ಇದೆ, ಅಷ್ಟಕ್ಕೆ ಕೊಟ್ಟಿದ್ದೀವಿ. ಹಣ ಡಬಲ್ ಆಗ್ಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂತಹ ಶಿಸ್ತು. ಏನು ಸಿಬ್ಬಂದಿಗಳು ಅನಧಿಕೃತವಾಗಿ ಏನು ಒಳಗೆ ಬಿಡ್ತಾ ಇದ್ರು, ಮತ್ತು ನಾವು ಮೇನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾ ಇದ್ವಿ, ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ, ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ವು. ಅದನ್ನೆಲ್ಲ ಕೂಡ ಲಿಮಿಟ್ ಆಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ, ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ. ಥ್ಯಾಂಕ್ ಯು.